ಸಂಪುಟ ವಿಸ್ತರಣೆಯಾದ ನಂತರ ಯಾವ ದೊಡ್ಡ ಪರೀಕ್ಷೆ ಎದುರಾಗಿತ್ತೋ ಆ ಮೊದಲ ಪರೀಕ್ಷೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಸ್ ಆಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರ ಮನವೊಲಿಕೆ ಸಕ್ಸಸ್ ಆಗಿದೆ. ಇದರ ಬೆನ್ನಲ್ಲೇ ತಮ್ಮ ರಾಜೀನಾಮೆಯನ್ನ ಯಶವಂತರಾಯಗೌಡ ಪಾಟೀಲ್ ಹಿಂಪಡೆದಿದ್ದಾರೆ. ಸಚಿವ ಸ್ಥಾನ ಸಿಗದ ಕಾರಣ ಬೇಸತ್ತು ಮನನೊಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ಅವರ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದರು. ಈಗ ಖುದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂಡಿ ಶಾಸಕರ ಮನವೊಲಿಕೆ ಮಾಡಿದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಇವರನ್ನ ಕನ್ವಿನ್ಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ತಮ್ಮ ರಾಜೀನಾಮೆ ಪತ್ರವನ್ನ ಶಾಸಕ ಯಶವಂತರಾಯಗೌಡ ಪಾಟೀಲ್ ವಾಪಸ್ ಪಡೆದಿದ್ದಾರೆ. ಕಾರಣಾಂತರಗಳಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದೆ. ಈಗ ರಾಜೀನಾಮೆಯನ್ನ ವಾಪಸ್ ಪಡಿತಾ ಇದ್ದೇನೆ ಅಂತ ಹೇಳಿ ವಿಧಾನಸಭೆ ಕಾರ್ಯದರ್ಶಿಗೆ ಅವರು ಪತ್ರವನ್ನ ಬರೆದಿದ್ದಾರೆ. ಸೊ ಆ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕ್ಯಾಬಿನೆಟ್ ಲಿಸ್ಟ್ ಹೊರಬಿದ್ದ ಬಳಿಕ ಅಂದರೆ ಎಕ್ಸ್ಪ್ಯಾನ್ಷನ್ ಟೈಮ್ನಲ್ಲಿ ನೂತನವಾಗಿ ಯಾರೆಲ್ಲ ಸಚಿವರು ಪದಗ್ರಹಣ ಮಾಡ್ತಾರೆ ಅನ್ನುವಂಥ ಲಿಸ್ಟ್ ಫೈನಲೈಸ್ ಆಗಿ ಹೊರಬಿತ್ತು, ತತ್ಕ್ಷಣಕ್ಕೆ ಹೋಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದಂಥ ಪ್ರಪ್ರಥಮ ಶಾಸಕ ಅಂತಂದರೆ ಒಣ್ಣೆ ನೋಡ್ಲಿ ಅಂತ ಹೇಳ್ಬೋದು, ಅದು ಯಶವಂತರಾಯಗೌಡ ಪಾಟೀಲ್. ಸಭಾಧ್ಯಕ್ಷರು ಇಲ್ಲದೆ ಇರುವಂತಹ ಕಾರಣ ಅಂದರೆ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಸಚಿವರಾಗಿರೋದ್ರಿಂದ ಉಪಸಭಾಧ್ಯಕ್ಷರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದರು. ಅಂಗೀಕಾರ ಆಗಿರಲಿಲ್ಲ. ಆದರೆ ಇವತ್ತು ಈ ಮನವೊಲಿಕೆ ಸಂಧಾನ ಎಲ್ಲವೂ ಕೂಡ ಯಶಸ್ವಿ ಆಗಿರೋದ್ರಿಂದ, ಸಕ್ಸಸ್ ಆಗಿರೋದ್ರಿಂದ ತಮ್ಮ ರಾಜೀನಾಮೆ ಪತ್ರವನ್ನು ಅವರು ಹಿಂಪಡೆದಿದ್ದಾರೆ. ಸೊ ಪತ್ರವನ್ನು ವಾಪಸ್ ಪಡಿತಾ ಇದ್ದೀನಿ ಅನ್ನುವಂಥ ಲೆಟರನ್ನು ಕೂಡ ವಿಧಾನಸಭೆಯ ಕಾರ್ಯದರ್ಶಿಗೆ ಅವರು ಫಾರ್ವರ್ಡ್ ಮಾಡಿದ್ದಾರೆ. ಯಾಕಂದರೆ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ಇಬ್ಬರೂ ಕೂಡ ಇಲ್ಲ. ಸೊ ಹೀಗಾಗಿ ವಿಧಾನಸಭೆಯ ಕಾರ್ಯದರ್ಶಿಗೆ ಅವರು ಈ ಪತ್ರವನ್ನು ರವಾನೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಮೊದಲ ಪರೀಕ್ಷೆ ಏನು ಎದುರಾಗಿತ್ತೋ ಆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಸ್ ಆಗಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಈಗ ಒಂದು ಕಡೆ ಯಶವಂತರಾಯಗೌಡ ಪಾಟೀಲ್ ನನ್ನ ನಿರ್ಧಾರ ಬದಲಾಗಲ್ಲ ಅನ್ನುವಂಥ ಖಡಕ್ ಮಾತನ್ನ ಹೇಳಿದ್ರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ ನಂತರ. ಸೊ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಭಯ ಆಯಿತು. ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರು ಕೂಡ ಚಿಂತೆಗೊಳಗಾಗಿದ್ರು, ಈ ರಾಜೀನಾಮೆ ಪರ್ವ ಎಲ್ಲಿ ಕಂಟಿನ್ಯೂ ಆಗಿಬಿಡುತ್ತಪ್ಪ ಅಂತ ಹೇಳಿ. ಆದರೆ ಈಗ ಅಂತೂ ಇಂತೂ ಯಾವ ಶಾಸಕ ಒನ್ ಆ್ಯಂಡ್ ಓನ್ಲಿ ಶಾಸಕರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ರು ಅವ್ರನ್ನ ಕನ್ವಿನ್ಸ್ ಮಾಡಿ ಆ ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆಯುವಂತೆ ಮಾಡುವಲ್ಲಿ ಮುಖ್ಯಮಂತ್ರಿ ಡಿಕೆಶಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಕ್ಸಸ್ ಆಗಿದ್ದಾರೆ. ಸೊ ಅಲ್ಲಿಗೆ ತಕ್ಕ ಮಟ್ಟಿಗೆ ಬಂಡಾಯವನ್ನು ಮ್ಯಾನೇಜ್ ಮಾಡ್ತಿದ್ದಾರಾ ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಿತ ಶಾಸಕರೆಲ್ಲರೂ ಕೂಡ ರಾಜೀನಾಮೆ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಒಂದು ಹಂತಕ್ಕೆ ಇಂಡಿ ಶಾಸಕರು ಆಗಿದ್ದಂಥ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಖುದ್ದು ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ಉಪಸಭಾಧ್ಯಕ್ಷರಿದ್ದಂಥ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದಿದ್ರು ಕೂಡ. ಸೊ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮನವೊಲಿಕೆ ಪ್ರಯತ್ನ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಅವರು ರಾಜೀನಾಮೆ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ವಿಧಾನಸಭಾ ಕಾರ್ಯದರ್ಶಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಕಾರಣಾಂತರಗಳಿಂದ ನಾನು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು, ಸೊ ನಾನೀಗ ಅದನ್ನು ವಾಪಸ್ ಪಡೆಯುತ್ತಿದ್ದೇನೆ ಅನ್ನುವಂತಹ ಉಲ್ಲೇಖವನ್ನು ಮಾಡುವ ಮೂಲಕ ಪತ್ರವನ್ನು ಕೂಡ ವಿಧಾನಸಭಾ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ. ಈ ಮೂಲಕ ಅವರು ರಾಜೀನಾಮೆಯನ್ನು ವಾಪಸ್ ಪಡೆಯುವಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತಲೂ ಸಿಎಂ ಡಿಕೆ ಶಿವಕುಮಾರ್ ಅವರು ಒಬ್ಬರನ್ನೇ ಕರೆದು ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅಸಮಾಧಾನ ಶಮನಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರ ಜೊತೆ ದೂರವಾಣಿ ಮೂಲಕ ಆಗಿರ್ಬೋದು, ಮುಖಾಮುಖಿ ಕರ್ಸ್ಕೊಂಡು ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ಖುದ್ದು ಆ ಅಸಮಾಧಾನಿತರ ಮನೆಗೆ ಭೇಟಿ ಕೊಡುವಂತ ಪ್ರಯತ್ನಗಳಾಗಿರ್ಬೋದು, ಈ ಎಲ್ಲ ಕಾರಣಗಳಿಗ ಕೂಡ ಆ ಅಸಮಾಧಾನಿತರನ್ನ ಎಲ್ಲ ಅಸಮಾಧಾನ ಶಮನಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಹಂತಕ್ಕೆ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಇನ್ನೂ ಕೂಡ ಹಲವರು ಅಸಮಾಧಾನಗೊಂಡಿದ್ದಾರೆ. ಅವ್ರನ್ನ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಿ ಅವರು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ನಿನ್ನೆ ಅಷ್ಟೇ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ತನ್ನ ಆಪ್ತ ಸಚಿವರಾಗಿದ್ದಂತಹ ಎಚ್ ಸಿ ಬಾಲಕೃಷ್ಣ, ಚಲುವರಾಯಸ್ವಾಮಿ ಇಬ್ಬರನ್ನೂ ಕೂಡ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಅವರ ಮನೆಗೆ ಕಳಿಸಿದ್ರು. ಅವರು ಮನವೊಲಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಅವರು ರಾಜೀನಾಮೆ ನೀಡುವ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿಲ್ಲ. ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಆಯಿತು. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಖುದ್ದು ಅವ್ರ ಮನೆಗೆ ತೆರಳುತ್ತಾರೆ ಅಂತ ಹೇಳಲಾಗ್ತಿದೆ. ಮಗದೊಂದ್ ಕಡೆ ಈಗ ಟಿ ಬಿ ಜಯಚಂದ್ರ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಿದೆ. ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು
ಕೆಲವೇ ಹೊತ್ತಿನಲ್ಲೇ ಕೂಡ ಅವ್ರ ಮನೆಗೆ ಭೇಟಿ ಕೊಡ್ತಾರೆ ಜಯಚಂದ್ರ ಅವ್ರ ಮನೆಗೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಒಬ್ಬೊಬ್ಬರನ್ನೇ ಅಸಮಾಧಾನವನ್ನು ಶಮನಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಸಿಎಂ ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ವಾಪಸ್ ಕೊಡ್ತಿದ್ದಾರೆ. ರಾಹುಲ್, ಹರೀಶ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ, ಈಗ ನೋಡಿ, ರಾಜೀನಾಮೆಯನ್ನ ವಾಪಸ್ ಪಡಿಲಿಕ್ಕೆ ಏನಾದರೂ ಒಂದು ಆಫರ್ ಅಂತೂ ಕೊಡಲೇಬೇಕು. ಅಂದರೆ ಸಚಿವ ಸ್ಥಾನ ಮಿಸ್ ಆಗಿದೆ, ಹೋಗ್ಲಿ ನಿಗಮ ಮಂಡಳಿಗೆ ನೇಮಕ ಮಾಡ್ತೀವಿ ಅಂತಂದರೆ 2 ತಿಂಗಳ ಮುಂಚಿತವಾಗಿಯೇ ಹೇಳಿದರು ಯಾವುದೇ ನಿಗಮ ಮಂಡಳಿ ನನಗೆ ಬೇಡ ಅಂತ ಹೇಳಿ ಯಶವಂತರಾಯಗೌಡ ಪಾಟೀಲ್ ಅವರೇ. ಇನ್ನೊಂದು ಕಡೆ ಅನುದಾನ ಏನಾದರೂ ಅಂದರೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಎನ್ನುವಂಥ ಒಂದು ಆಫರನ್ನು ಏನಾದರೂ ಕೊಟ್ಟಿದ್ದಾರಾ ಅಂತ ಈ ಒಂದು ಮನವೊಲಿಕೆಯ ಸಂದರ್ಭದಲ್ಲಿ? ರಾಹುಲ್, ಇಲ್ಲಿ ಒಂದು ಸ್ಪಷ್ಟ ಆಗ್ತಿದೆ. ಈಗಾಗಲೇ ಕೂಡ ಸಚಿವ ಸಂಪುಟ ಬಹುತೇಕ ಭರ್ತಿ ಆಗಿದೆ. ಖಾಲಿ ಇರುವಂಥದ್ದು ಒಂದು ಸ್ಥಾನ ಮಾತ್ರ, ಅದು ಕೂಡ ಮಹಿಳಾ ಕೋಟಾದಲ್ಲಿ ಮಾತ್ರ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಸದ್ಯಕ್ಕೆ ಸಚಿವ ಸಂಪುಟ ಸೇರ್ಪಡೆ ಅನ್ನುವಂಥದ್ದು ಕನಸಿನ ಮಾತಾಗಿದೆ. ಇದರೆಲ್ಲ ಹೊರತಾಗಿ ಕೂಡ ಈಗ ಅಸಮಾಧಾನಿತಗೊಂಡಿರೋರನ್ನ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನ ಇರುವಂಥದ್ದು. ಅವರ ಬೇಡಿಕೆಗಳಿಗೆ ಅಥವಾ ಅವರು ಕೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಹಮತ ವ್ಯಕ್ತಪಡಿಸುವಂಥದ್ದು. ಅಂದರೆ ಸಚಿವ ಸ್ಥಾನವನ್ನು ಒಂದು ಬಿಟ್ಟು ಉಳಿದ ಯಾವುದೇ ಸಮಸ್ಯೆ ಬೇಡಿಕೆಗಳಿದ್ರೂ ಕೂಡ ನಾವು ಸ್ಪಂದಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಕ್ಷೇತ್ರದಲ್ಲಿನ ಸಮಸ್ಯೆ ಆಗಿರ್ಬೋದು, ಅನುದಾನ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅವರು ಕೂಡ ಸಹಮತವನ್ನು ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಯಾರ್ಯಾರು ಇದ್ದಾರೆ ಅಸಮಾಧಾನಿತರು ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನ ಈಗ ನಿರಂತರವಾಗಿ ಸಾಗ್ತಾ ಐತೆ. ಈ ಕೆಲವೇ ಹೊತ್ತಿನಲ್ಲಿ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ, ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆ. ಒಂದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬೇರೆಯವರ ಜೊತೆ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸ್ತಾರೆ. ನಿನ್ನೆ ಅಷ್ಟೇ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕಾಂಗ್ರೆಸ್ ಶಾಸಕರು ಸಭೆ ನಡೆಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಂದು ಎಂ.ಸಿ. ಸುಧಾಕರ್ ಅವ್ರ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಮಾತನಾಡಿ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಜಯಚಂದ್ರ ಅವ್ರ ಜೊತೆ ಕೂಡ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಿದೆ. ಮತ್ತೆ ಗುಬ್ಬಿ ವಾಸ್ ಅವ್ರ ಜೊತೆ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಭೇಟಿ ಮಾಡಿ ಅಥವಾ ದೂರವಾಣಿ ಮೂಲಕ ಅಸಮಾಧಾನ ಶಮನಗೊಳಿಸುವಂತ ಒಂದು ಪ್ರಯತ್ನ ನಿರಂತರವಾಗಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.